ಭಾರತೀಯ ವೈವಾಹಿಕ ಪದ್ಧತಿ ಹೇಗಿದೆ ಅಂದರೆ, ಇದೆಲ್ಲ ನೀವು ಲಂಡನ್ನಲ್ಲಿ ಇರೋರು ನಿಮಗೆಲ್ಲ ಇವ್ರು ನೋಡ್ತೀರ, ಆಶ್ಚರ್ಯ ಆಗುತ್ತವ್ರು. ಏನು 25 years anniversary, 25th anniversary, 10th anniversary ವಿತ್ ದ ಸೇಮ್ ವೈಫ್ ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಗ್ತದೆ. ನಮಗೆ ಅದು ಅವ್ರ ಜೊತೆಗೆ ಇದ್ದದ್ದು ಅಭ್ಯಾಸ ಆಗಿರೋದ್ರಿಂದ ಮತ್ತೆ ಹೊಸ ರಿಸ್ಕ್ ತಗೋಬೇಕು. ನಾವು ಅದ್ರ ಜೊತೆಗಿರ್ತೀವಿ, ಆಗಲಿ ಎಂಜಾಯ್ ಮಾಡ್ತೀವಿ ಅಂತಲ್ಲ. ಬಹಳಷ್ಟು ನಮ್ಮ ಜೀವನದ ಹಾಸ್ಯ ಪ್ರಸಂಗಗಳು ನಮ್ಮ ವೈವಾಹಿಕ ಜೀವನದ ಜೊತೆಗೇನೆ ಬರ್ತಿರ್ತವೆ. ಭಾರತ ಅರ್ಧ ರಾತ್ರಿ ಹೇಳ್ತಿ ಇದ್ದಕ್ಕಿದ್ದಾಗೆ ಈ ಒಂದು 5-6 ವರ್ಷ ಇಬ್ರು ಮುಖಕ್ಕೆ ಮುಖ ಕೊಟ್ಟು ಮಲಗ್ತಾರೆ. 2-3 ವರ್ಷ, 5 ವರ್ಷ ಆಯ್ತು ಅಂದ್ರೆ ಬೆನ್ನು ಅವಳ. ಯಾಕಂದ್ರೆ 2 faces ಆಫ್ ದಿ ಸೇಮ್ ಕೈನ, ಒಬ್ಬರು ಮುಖ ಒಬ್ಬರು ನೋಡಲ್ಲ. ಇವಳಂದ್ಲಂತೆ, ರೀ ಸ್ವಲ್ಪ ಭಯ ಆಗ್ತಿದೆ ನನಗೆ, ಈ ಕಡೆ ತಿರುಗ್ರಿ. ಭಯ ಆಗ್ತಿದೆ ನನಗೆ, ಸ್ವಲ್ಪ ಈ ಕಡೆ ತಿರುಗ್ರಿ. ಅದಕ್ಕೆ ಅವನೇ ಅನ್ಬೇಕು, ಅಂದ್ರೆ ನಾನು ಭಯ ಪಡ್ಬೋದು. ನೋಡಿ, ಈ ತರ ಚಪ್ಪಾಳೆ ತಟ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋರೆಲ್ಲ 5 ವರ್ಷ ದಾಟಿದವರು. ಪಕ್ಕದಲ್ಲಿ ಕೂತಿರೋ ದಂಪತಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ಹೋಗಿ ನೀವು ಕೇಳಿ, 2-2.5 ವರ್ಷ ಆಗಿರ್ತದೆ. ಮತ್ತೆ ಒಂದು ಸೇರ್ ಗ್ಯಾಪ್ ಬಿಟ್ಟಿದ್ರು ಅಂದ್ರೆ 3-4 ವರ್ಷ. ಅವ್ರು ಹಿಂದಿನ ರೋದಲ್ಲಿ ಅವಳು ಮುಂದಿನ ರೋದಲ್ಲಿ ಕೂತಿದ್ರೆ 6-7 ವರ್ಷ. ಹೋಗಿ ಹೋಗಿ ಹೆಂಗಸರ ಕಡೆ ಹೋಗಿ, ಹೆಂಗಸರ ಕಡೆ ಗಂಡಸರ ಕಡೆ ಅವಳು ಹೆಂಗಸರ ಕಡೆ ಕೂತಿರಿ 8 ವರ್ಷ. ಅವಳೊಬ್ಬಳೇ ಕಳಿಸಿ ಅವನು ಬಂದಿದ್ದಿಲ್ಲ ಅಂದ್ರೆ 10 ವರ್ಷ ಗ್ಯಾರಂಟಿ. ಇದು ಭಾರತೀಯ ವೈವಾಹಿಕ ಜೀವನದ ಒಂದು ಮಾನದಂಡ. ಈ ತರ ಇಲ್ಲಿ ಯಾರಾದ್ರೂ ಇದ್ರೆ ನಿಮ್ಮ ಮಾನದಂಡ ನೀವೇನೆ ಮೀಸರ್ ಮಾಡ್ಕೋಬಹುದು. ಬರೀ ದಂಡ ಮಾನವೇ ಇಲ್ಲ, ದಂಡ ಯಾಕೆ ಅಂದ್ರೆ ಅದಕ್ಕೂ ನಾವು ರೆಡಿ. ಅಂದ್ರೆ ಜೀವನದಲ್ಲಿ ದಾಂಪತ್ಯದಿಂದನೇ ಹಾಸ್ಯ ಉಂಟು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದ ಹಾಗೆ ಹಾಸ್ಯ ಮನೆಯಿಂದಲೇ ಆರಂಭ ಆಗಬೇಕು. ಬ್ರಹ್ಮಚಾರಿಗಳದಷ್ಟು ಹಾಸ್ಯ ಇಲ್ಲ. ಅವ್ರಿಗೆ ಏನೋ ಒಂದು ಕಾತರ ಇರ್ತದೆ. ಏನಿರ್ಬೋದು ಮದುವೆ ಅಂದ್ರೆ ಅದ್ರಲ್ಲಿ ನೋಡಿರ್ತಾರೆ, ಅಪ್ಪ ಅಮ್ಮ ದಿನ ಜಗಳಾಡೋದು ನೋಡಿರ್ತಾರೆ, ಅಣ್ಣ ಅತ್ತಿಗೆ ಕಾದಾಡೋದು ನೋಡಿರ್ತಾರೆ. ಆದ್ರೂ ಮಾಡ್ಕೋಬೇಕು ಒಂದ್ಸಾರಿ, ನೋಡೋಣ ಅವ್ರಿಗಾದ ಅನುಭವ ನನಗೂ ಆಗ್ಲಿ ಅಂತಕ್ಕಂಥ ಒಂದು ದುರಾಲೋಚನೆ ಇರ್ತದೆ. ದುರಾಲೋಚನೆ. ಅದಕ್ಕೆ ಮದುವೆ ಆಗದಿದ್ರೆ ಏನೋ ಕಳ್ಕೊಂಡಾಗೆ, ಮದುವೆ ಆಗದಿದ್ರೆ ಏನೋ ಕಳ್ಕೊಂಡಾಗೆ, ಆದ್ರೆ ಎಲ್ಲಾ ಕಳ್ಕೊಂಡ. ಈ ಸತ್ಕಾರ ಅರ್ಥಕೊಂಡು ಜೀವನನ ನೀವು ಎಂಜಾಯ್ ಮಾಡೋದನ್ನ ಕಲಿಬೇಕು. ರಾತ್ರಿ 11:30-12 ಗಂಟೆ ಇದ್ದಕ್ಕಿದ್ದಾಗ ಹೇಳ್ತಿ ಗಂಡನ, ರೀ ಹೇಳ್ರಿ ಏನು ನಮ್ಮ ಮದುವೆ ಮಾಡಿಸಿದ್ನಲ್ಲ ಭಟ್ಟ ಸತ್ನಂತೆ ನೋಡ್ರಿ. ತಕ್ಷಣ ಗಂಡ ಅಂದ, ಸತ್ನ ಮಾಡಿದ ಪಾಪ ಎಲ್ಲೋ. ಅವನಿಗೆ ಅಷ್ಟು ರೇಸಿಗೆ ಬಂದಿರ್ತಾನೆ, ಮದುವೆ ಮಾಡಿಸ್ತಾನೆ ಇದಕ್ಕೆ ಕಾರಣ ನಾ ಹಾಯಾಗಿದ್ದೆ ಅನ್ನುವಂಥ ಮನೋಭಾವ. ತಕ್ಷಣ ಅವಳು ಹೇಳಿದಂತೆ, ರೀ ಇನ್ನೊಂದು ಗೊತ್ತಾ ನಿಮ್ಗೆ ಏನು, ಸ್ವರ್ಗದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಲ್ವಂತೆ, ಬಿಡಲ್ವಂತೆ ಇರಕ್ಕೆ. ಅದಕ್ಕೆ ಅವನಂದು, ಅದಕ್ಕೆ ಅದನ್ನು ಸ್ವರ್ಗ. ಎಷ್ಟೊಂದಿದೆ ಮದುವೆ ಬಗ್ಗೆ, ಜೀವನದ ಬಗ್ಗೆ ಎಷ್ಟೊಂದು ಅದ್ಭುತವಾದಂಥ ಹಾಸ್ಯ ಇದೆ ನಮ್ಮ ಮಧ್ಯೆ ಅಂದ್ರೆ ಸ್ನೇಹಿತರೆ. ಧರ್ಮದ ಮೇಲೆ ಡಿಫ್ರೆನ್ಸ್ ಇದೆ ಗೊತ್ತಾ ನಿಮಗೆ. ಲಿಂಗಾಯತ ಇಲ್ಲಿ ಜಾತಿ ಕೇಳ್ತಂತ ತಿಳ್ಕೊಬೇಡಿ, ಸುಮ್ಮನೆ ಹಾಸ್ಯ. ಯಾಕಂದ್ರೆ ಬೀಚಿ ಎಲ್ಲ ಜಾತಿಗಳ ಬಗ್ಗೆ ಅದ್ಭುತವಾದಂಥ ಕಮೆಂಟ್ಸ್ಗಳು ಮಾಡಿದ್ದಾರೆ. ಅದನ್ನ ತಿಳ್ಕೋಬೇಕು ನಾವು. ಅದು ಟೀಕೆ ಅಲ್ಲ, ಅದು ಒಂದು ಒಳ್ಳೆ ವಿಮರ್ಶೆ, ವಿಡಂಬನೆ. ಬ್ರಾಹ್ಮಣ್ಸ್ ಎಷ್ಟು ಜನ ಇದ್ದೀರಿ ಕೈ ಎತ್ತರಿ. ಲಿಂಗಾಯತ್ಸು ವೀರಶೈವರು ಅಂತ ಕರೀತಾರಲ್ಲ ಅವರು, ವೆರಿ ಗುಡ್. ಇವೆರಡನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥವ್ರು ಬೀಚಿ. ಯಾಕೆಂದ್ರೆ ಬೀಚಿಯವರ ಆತ್ಮೀಯ ಸ್ನೇಹಿತರು ಪಾಟೀಲ್ ಪುಟ್ಟಪ್ಪ. ಅವರು ವೀರಶೈವ ಸಮಾಜದ ಎಲ್ಲ ದೋಷಗಳನ್ನ, ಗುಣಗಳನ್ನ ಇವ್ರ ಜೊತೆ ಹಂಚಿಕೊಳ್ತಾ ಇದ್ರು. ಬೀಚಿ ಬ್ರಾಹ್ಮಣ, ಇವರು ಅವ್ರಿಗೆ ಹೇಳೋರು. ಹೀಗಾಗಿ ಇವತ್ತಿಗೂ ಆ ಹಳೆಯ ತಲೆಮಾರುಗಳೇನಿದೆ ಅವ್ರ ಮಧ್ಯೆ ಈ ಧರ್ಮ ಅನ್ನೋದು, ಜಾತಿ ಅನ್ನೋದು ತಮಾಷೆಯ ಒಂದು ವಸ್ತು ಆಗಲಿ, ಆಚರಿಸಲೇಬೇಕಾದಂಥ ಒಂದು ಕಟ್ಟುಪಾಡಲ್ಲ.
ಇವತ್ತು ನೀವಾದ್ರೂ ಅಷ್ಟೇ, ಇಂಥ ದೇಶದಲ್ಲಿ ಇರ್ತಕ್ಕಂಥ ನೋಡಿ ಯಾರೂ ಜಾತಿ ಇಲ್ಲ, ಇಲ್ಲಿ ಯಾರು ಅಂತ ಗುರುಸಿಗೆ ಎಲ್ಲ ಒಂದೇ ತರ ಇರ್ತಾರೆ. ನೀವು ಯಾಕೆ ಕಂಡು ಹಿಡಿತೀರಿ? ನಮಗಂತೂ ಎಲ್ಲ ಒಂದೇ ಮನೆಯವರೇನಪ್ಪ ಅನ್ನೋ ತರ ಇರ್ತಾರೆ. ಅದೇ ಕಲರು, ಅದೇ ಶೇಪು, ಅದೇ ಬಾಡಿ, ಬಹಳ ಆಸೆ. ನಮ್ಗೆ ವೆರೈಟಿ ಅಂದ್ರೆ ಇಂಡಿಯಾ ನೋಡಿ, ಒಬ್ಬರೇ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಯೂನಿಫಾರ್ಮಿಟಿ ಅನ್ನೋದು. ಶಾಲೆಯಲ್ಲಿ ಯೂನಿಫಾರ್ಮ್ ಇರ್ತಿತ್ತಾಗಲಿ, ಫೇಸ್ಗಳಲ್ಲಿ ಯೂನಿಫಾರ್ಮಿಟಿ ನಮ್ಮಲ್ಲಿ ಇಲ್ಲ. ಸೊ ಬ್ರಾಹ್ಮಣರ ಜೋಕ್ಗಳು ಬೇರೆ, ಲಿಂಗಾಯತರ ಜೋಕ್ಗಳು ಬೇರೆ. ಅದಕ್ಕೆ ಬೀಚಿ ಒಂದೊಂದು ಜಾತಿಗೆ ಒಂದೊಂದು ಕಾದಂಬರಿ ಬರೆದಿದ್ದಾರೆ. ಲಿಂಗಾಯತನ ಬೈಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರೆ ಬ್ರಾಹ್ಮಣರಿಗೆ ಖಾದಿ ಸೀರೆ ಅನ್ನೋ ಕಾದಂಬರಿ ಓದ್ಬೇಕು ನೀವು. ಏನ್ ಬೈದಿದ್ದಾರೆ ಲಿಂಗಾಯತರು, ಖುಷಿ ಆಗ್ತಾರೆ ಬ್ರಾಹ್ಮಣರನ್ನ ಬೈಬೇಕ್ರಿ ಅಂತ ಅನಿಸ್ತಾ ದಾಸಕೂಟ, ಸರಸ್ವತಿ ಸಂವಾರ ಅನ್ನೋ ಪುಸ್ತಕ ಓದ್ಬೇಕು. ಏನ್ ನಗು ಬರುತ್ತದೆ, ಸಿಟ್ಟು ಬರಲ್ಲ. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಸಿಟ್ಟು ಬರಲ್ಲ. ಆಯಾ ಜಾತಿಯವರಿಗೆ ಸಂತೋಷ ಕೊಡುವಂತ ಜಾತಿ ಆಧಾರಿತ ಕಾದಂಬರಿಗಳು ಬರೆದವರು ಬೀಚಿ ಮಾತ್ರ, ಅವತ್ತಿಗೂ ಇವತ್ತೇನಾದ್ರೂ ನಾವು ಬೀಚಿಯವರು ಬರೆದಂತ ಕಾದಂಬರಿಗಳನ್ನ ಜಾತಿಗೆ ಒಂದು ಪುಸ್ತಕಗಳನ್ನ ಬರೆದ್ರೆ ಜೈಲಲ್ಲಿ ಇರಬೇಕು. ಡಿಫಾರ್ಮೇಶನ್ ಕೇಸ್ಗಳು ಹಾಕ್ತಿದ್ರು ಅವ್ರ ಮೇಲೆ. ಅಷ್ಟು ನೇರವಾಗಿ ಜಾತಿಗಳಿರ್ತಕ್ಕಂಥ ಹುಳುಕುಗಳನ್ನ ಅವರು ತೋರಿಸಿದ್ರು. ಎಂದೋ ಹೇಳಿದ್ದು ಬೀಚಿಯವರು, ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಹಾಲುಗಲ್ಲಿನ ಮೂರ್ತಿ ಅಂತೆ ಒಂದೊಂದು ಕಾಲಕ್ಕೆ. ಈಗ ಯಾವ ಕಲರ್ ಇದೆ ಅದು? ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರ ಯಾವ ಕಲರ್ ಇದೆ? ಕಪ್ಪಗಿದೆ. ಇಲ್ಲಂತೆ ಒಂದೊಂದು ಕಾಲದಲ್ಲಿ ಅದು ತುಂಬಾ ಬಿಳಿಯಾಗಿತ್ತು. ಹಾಲುಗಲ್ಲಿನ ಶಿಲೆ ಮೂರ್ತಿ ಅದು. ಯಾಕೆ ಹಾಗಾಯ್ತು ಅಂದ್ರೆ ಈ ಜನ ಎಲ್ಲ ಒಯ್ದು ಬ್ಲಾಕ್ ಮನಿ ಹಾಕ್ತಾರ ನೋಡ್ರಿ. ಬ್ಲಾಕ್ ಮನಿನ ಅವನು ತಗೊಂಡು ಅವನು ಬ್ಲಾಕ್ ನೋಡಿ, ಎಷ್ಟು ಅದ್ಭುತ. ಇದಕ್ಕೆ ಯಾರು ಏನು ಆಬ್ಜೆಕ್ಷನ್ ಮಾಡಲ್ಲ, ಹೌದಲ್ಲ? ಇದು ಈ ತರ ಹೀಗೆ ನೋಡುವಂತ ದೃಷ್ಟಿಕೋನ ಬೇರೆ, ಹಾಸ್ಯಕ್ಕಿದೆ. ನೀವೆಲ್ಲ ನೇರವಾಗಿ ನೋಡೋದನ್ನ ನಾವು ವಕ್ರವಾಗಿ ನೋಡ್ತೀವಿ. ಅದ್ ಯಾರಾದ್ರೂ ಟಿಕ್ಸಿದ್ರೆ ನನಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಅನ್ಕೋಬೇಕಾಗ್ಲಿ, ನಾವು ನೊಂದ್ಕೋಬಾರ್ದು. ನಾ ಬೆಳಗ್ಗೆ ಕವಿಗೋಷ್ಠಿಲಿ ಅದೇ ಹೇಳಿದೆ, ಕವಿ ಸ್ವತಂತ್ರ, ಅವನು ಏನನ್ನಾದ್ರೂ ಬರೀಬಹುದು, ಅವನಿಗೆ ಕಟ್ಟುಪಾಡುಗಳಿಲ್ಲ. ಹಾಗೆ ಬರೀಬೇಕು. ಅವನು ಕಟ್ಟುಪಾಡು ಬಾರ್ದಂದ್ರೆ ಅವ್ನು ಪುರಾಣ ಬರೆಯೋದು ಒಳ್ಳೆಯದು. ರಾಮನು ಏಕಪತ್ನಿ ವ್ರತಸ್ಥನಾಗಿದ್ದನು, ಕೃಷ್ಣನಿಗೆ 100 ಜನ ಗರ್ಲ್ ಫ್ರೆಂಡ್ಸ್ ಇದ್ದರು. ಈ ತರ ಪುರಾಣಗಳನ್ನ ಬರ್ಕೋಬೇಕಾಗ್ಲಿ, ಅದರಲ್ಲೂ ಕೂಡ ಹಾಸ್ಯ ಹುಡುಕಂತ ನಾವು ವಿಭಿನ್ನವಾಗಿ ಯೋಚನೆ ಮಾಡೋಂಥವನ್ನ ನಾವು ಕಾಮಿಡಿಯನ್ನು ಹ್ಯೂಮರಿಸ್ಟ್ ಅಂತ ಕರಿತೀವಿ. ಅಂತ ಲಿಸ್ಟ್ಗಳಲ್ಲಿ ಕೈಲಾಸ ಬೀಚಿ ಅಂತ ಬೀಚಿಯವರ ಕಾದಂಬರಿನ ನಾನು ಶಾಲೆಯ ಓದನ್ನ ಬಿಟ್ಟು ಓದಿದೆ. ಬರೀ ಶಾಲೆ ಓದಿದ್ರೆ ನಾನು ನಿಮ್ಮ ಯುಕೆಯಲ್ಲಿ ಬಂದು ನೆಲೆಸ್ತಿದ್ದೆ, ಅಮೆರಿಕಾದಲ್ಲಿ ಇರ್ತಿದ್ನೋ ಏನು. ಶಾಲೆ ಓದನ್ನ ಬಿಟ್ಟು ಬೇರೆ ನಾನು ಓದಿದ್ರಿಂದ ನಾನು ದಿನ ಒಂದು ಊರಲ್ಲಿ ಇರ್ತೀನಿ. ಇದು ವೈಶಿಷ್ಟ್ಯ. ದಿನ 1000 ಜನರ ಮಧ್ಯೆ ನಿಂತು ಮಾತಾಡುವಂತ, ಅವ್ರಿಗಿಂತ ಸ್ವಲ್ಪ ಎತ್ತರದಲ್ಲಿ ನಿಂತು ಮಾತಾಡುವಂತ ಯೋಗ. ಎತ್ತರದಲ್ಲಿ ನಿಂತು ಮಾತ್ರಕ್ಕೆ ಕೆಳಗಿರೋರಿಗಿಂತ ನಾನು ಎತ್ತರದವನು ಅಂತಲ್ಲ. ಹಲ್ಕ ವಸ್ತುಗಳು, ಹಗುರವಾದ ವಸ್ತುಗಳು ತೇಲ್ತವೆ. ನಾನು ಹಗುರವಾಗಿದ್ದೀನಿ, ನಾನು ತೇಲ್ತಿದ್ದೀನಿ, ನೀವು ಭಾರವಾಗಿದ್ದೀರ ಕೆಳಗಡೆ. ಮನುಷ್ಯನನ್ನ ಹಗುರ ಮಾಡುತ್ತದೆ. ಹಗುರ ಆಗೋದಕ್ಕೆ ನೀವು ಅಷ್ಟು ದೂರದಿಂದ ನಮ್ಮನ್ನು ಖರ್ಚಿಟ್ಟು ಇಷ್ಟೆಲ್ಲ ಟಿಕೆಟು, ವೀಸಾ, ಇಲ್ಲಿ ಕಾರ್ಗಳ ವ್ಯವಸ್ಥೆ ಮಾಡಿ ಖರ್ಚಿರೋದು ಯಾಕೆ? ಹಗುರ ಆಗಬೇಕು ಅಂತ. ನಗಬೇಕು ನೀವು. ನಗದೇ ಇದ್ರೆ ಆ ವ್ಯಕ್ತಿ ಏನನ್ನೋ ಕಳ್ಕೊಳ್ತಾನೆ. ಆದರೆ ಹೆಣ್ಮಕ್ಳು ಮಾತ್ರ ಈ ವಿಷಯದಲ್ಲಿ ನಾನು ತುಂಬಾ ಇಷ್ಟಪಡೋದವ್ರ ಗುಣ ಅಂದ್ರೆ ಹೆಚ್ಚು ನಗೋದು ಅವರೇ. ನೋಡಿ, ಏನಾದ್ರು ಜೋಕ್ ಹೇಳಿದ್ರೆ ನಗು ಅವ್ರದೇ ಹೆಚ್ಚು ಕೇಳ್ತಾರೆ. ಅವ್ರು ನಗೋದನ್ನ ನೋಡೋನು ಗಂಡ. ನಾವು ನಗಿಸಿದ್ದಕ್ಕೆ ಅವ್ನು ನಗಲ್ರಿ. ಅವಳು ನಗು ನೋಡಿದ್ರೆ ಏನ್ ಆನಂದ ಅಂದ್ರೆ, ನಾನು ಹೇಳ್ತೀನಿ ನಗ್ಸೋನೊಬ್ರು ಇದಾನ. ನಾನು ಈ ಪ್ರೋಗ್ರಾಮಿಗೆ ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಒಬ್ರೂಪಕ್ಕೆ ಅವನ್ ನಕ್ಕದ್ ಇವಳು ನೋಡಿದ್ರ, ಅಮ್ಮ ಕಡ ನಕ್ಕಪ್ಪ ನನ್ನ ಗಂಡ. ಸುದ್ದಿ ಇವ್ ನಗ್ಸೋ ಪ್ರಾಣೇಶ ಒಬ್ಬರಿದ್ದಾರೆ. ನಮ್ಮ ಕಡೆ ಅಂತೂ ಇನ್ನು ಮನೆಯಲ್ಲಿ ನಗ್ತಿರೋದೇ ಇಲ್ಲ. ಬರೀ ಸಭೆಗಳಲ್ಲಿ ಗಂಡಸಿಲ್ಲ, ಹೆಂಡತಿ ನೋಡ್ತಿರ್ತೀವಿ, ನಗ್ತಾಳ ಇಲ್ಲ. ನಗದ ತಕ್ಷಣ ಏನು ಪ್ರಾಣೇಶ್ ಮಾತು ಯಾವ ಥರ ನಗೋದು? ಮನೇಲಿ ಪಾತ್ರೆ ಬೀಸಾಕ್ತಿರ್ತೀಯ, ಎದ್ದೊತ್ತೋ ಒಗಿತಿರ್ತೀವಿ, ಏನು ಇಲ್ಲಿ ಹಿಂಗೆ ನಗಿತೀರಿ, ನಿನಗೂ ಪ್ರಾಣೇಶ್ಗೂ ಏನು ಸಂಬಂಧ? ಇಂಡಿಯಾದಲ್ಲಿರೋ ನಾನು ಇಲ್ಲಿರೋ ನೀವು. ಅದಕ್ಕೆ ಅವಳ ಅಂತೇಳಿ ಅವನಿಗೂ ನನಗೂ ಟಿವಿ ಸಂಬಂಧ. ದಿನ ಅವ್ನು ಟಿವಿಲಿ ಬರ್ತಾ ನೋಡ್ತೀನಿ, ಎದುರುಗಡೆ ನೋಡೋದಕ್ಕೆ ಬಂದಿದ್ದೀನಿ. ಇವು ನಕ್ಬಿಟ್ಟು ನಾ ಗಂಡ. ಅವಳಿಗೆ ಏನೋ ಮನೇಲಿ ನಾಯಿ ಥರ ಹೂ ಅಂತಿರ್ತೀರ, ಇಲ್ಲಿ ಏನು ಈ ಥರ ನಗೋದು? ಅವ್ರ ಜೊತೆನೆ ಹೋಗಿ ನೀವು.
ಹೀಗೆ ಈ ಹಾಸ್ಯ ಅನ್ನೋದು ಬೆಸೆಯುವಂಥ ಸಾಧನ ಆಗಬೇಕಾಗಲಿ, ದೂರ ಮಾಡುವಂಥ ಸಾಧನ ಆಗಬಾರ್ದು. ಬೀಚಿ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ, ಸೈಕಾಲಜಿ ಹೋದ್ರೆ SLC ಫೇಲು ಬೀಚಿ ಅವರು ಜ್ಞಾಪಕಟ್ಗಳಿಗೆ 62 ಕಾದಂಬರಿಗಳನ್ನ ಬರ್ತದೆ. ಜೀವನ ಅನುಭವ, ಲೈಫ್ ಎಕ್ಸ್ಪೀರಿಯನ್ಸ್ ಏನಿದೆ ಇದು ಮನುಷ್ಯರಿಗೆ ತುಂಬಾ ಅವಶ್ಯಕತೆ. ಇವಾಗ ಬಹಳ ಜನ ಭೇಟಿಯಾದಾಗ ಹೇಳಿದ್ರು ನಿನ್ನೆ ಮೊನ್ನೆ ಎಲ್ಲ, ಬೆಳಗ್ಗೆ ಹೋದ ರಾತ್ರಿನೇ ಬರ್ತೀವಿ ಸರ್, ಸ್ವಲ್ಪ ಏನೋ ಬೆಳಗ್ಗೆ ಸೀರಿಯಲ್ಸ್ ತೊಗೊಂಡು ಹೋಗ್ಬಿಡ್ತೀವಿ, ತಿರ್ಗಾ ರಾತ್ರಿನೇ ಬಂದು ಊಟ ಮಾಡ್ತೀವಿ, ಸ್ಯಾಟರ್ಡೆ ಸಂಡೇ ಮಾತ್ರ. ನೋಡಿ ಆ ಜೀವನ ಎಷ್ಟು ಬರಡಾಗಿರ್ತದೆ ಅಂದರೆ ನಿಮಗೂ ಒಂದು ಚೇಂಜ್ ಬೇಕಾಗಿರ್ತದೆ. ಆದರೆ ಹೆಣ್ಮಕ್ಳು ಚೇಂಜನ್ನು ಅನುಭವಿಸ್ತಾರೆ ಡೈಲಿ. ಅವ್ರ ಮಕ್ಕಳು ಬೆಳೆಸೋದಿರ್ತದೆ, ಶಾಪಿಂಗ್ ಇರ್ತದೆ, TV ನೋಡೋದಿರ್ತದೆ. ಇಲ್ಲೆಲ್ಲ ಕನ್ನಡ ಚಾನಲ್ ಭಾಳ ಕಡೆ ಬರಲ್ಲ ಅಂತ ಕೇಳಿದೆ. ಅಮೃತ ವರ್ಷಿಣಿ ನೋಡ್ತಿದ್ದೀರಾ ಯಾರಾದರೂ? ಸೀರಿಯಲ್ಗಳು ಬರಲ್ಲ, ಅವು ಬರದೇ ಇರೋದೇ ಒಳ್ಳೆಯದು, ಸಂತೋಷ ಕೊಡಿ. ನೀವು ಸೀರಿಯಲ್ ತಿಂತೀರಾ? ನೋಡಲ್ಲ. ಭಾಳ ಪುಣ್ಯವಂತರು ಅವೆಲ್ಲ ಇಂಡಿಯಾಕ್ಕೆ ಸರಿ. ಸೀರಿಯಲ್ಗಳು ಒಂದೇ ಒಂದು ಸೀನನ್ನು ಒಂದು ವಾರ ತೋರಿಸ್ತಾರೆ. ಈಗ ಸಾರಿಗೆ ಉಪ್ಪು ಹಾಕೋದಪ್ಪ ನೋಡಿ, ತಗಟ್ಟಿಗೆ ಹಾಗಲ್ಲ ಸೀರಿಯಲ್. ನಾನು ಉಪ್ಪು ಹಾಕಿದ ಮೇಲೆ ನೋಡಿದ್ರೆ ಆಯ್ತು ಅಂತ ಚಾನಲ್ ಚೇಂಜ್ ಮಾಡಿ, ಅಲ್ಲಿ ಏನೋ ನೋಡಿ ತಿರ್ಗಾ ಬರ್ತೀನಿ, ಇನ್ನೂ ಸೌಟ್ ಅಲ್ಲೇ ಇದೆ. ಒಂದು ವಾರ ಹಾಕಿದ್ರಿ ಸಾರು ಉಪ್ಪು. ನಾನು ಅನ್ಕೊಂಡೆ ಇವಳು ಸಾರು ಮಾಡಲ್ಲ, ಸಮುದ್ರ ಮಾಡ್ತಾರೆ. ಈ ಕಡೆ ಆನಂದ್ ಇಲ್ಲಿದ್ರೆ ನಾನು ಕೂಗ್ತಾರಪ್ಪ ಪ್ರಾಣೇಶ್ ಅಂತ. ಪ್ರಾಣೇಶ್ ಹೇಳಿ ಆನಂದ್ ನೋಡಿ, ಒಂದು ಕ್ಷಣದಲ್ಲಿ ನೋಡ್ತೀವಿ ಪ್ರಾಣೇಶ್ ಆನಂದ್ ನೋಡಿ, ಕತ್ತು ಮಾತ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ಕತ್ತು ಹೊರಳಿಸ್ಬೋದು. ಸೀರಿಯಲ್ನಲ್ಲಿ ಇಷ್ಟು ಕತ್ತು ಹೊರಳಿಸಿ ನೋಡೋದನ್ನ 5 ದಿವಸದಿಂದ 6 ದಿವಸ ತೋರಿಸ್ತಾರೆ. ಹೇಗೆ ಆ ಅಮೃತ ವರ್ಷಿಣಿಯಲ್ಲಿ ಹೇಮಾ ಚೌಧರಿ ಅಂತ ಹಳೆಯ ಸಿನಿಮಾ ನಟಿ ಅತ್ತೆ ಪಾತ್ರ ಮಾಡಿದ್ದಾರೆ. ಸೊಸೆಯನ್ನು ಕೂಗ್ತಾಳು, ಅಮೃತ ಏನತ್ತೆ ಅಂದ್ಬಿಟ್ರೆ ಮುಗೀತು. ಹಾಗೆ ಮುಗಿದ್ರೆ ನಿರ್ಮಾಪಕ ನಿರ್ದೇಶಕರ ಕಥೆ ಮುಗೀತು ಅಂತ ಅವ್ರು ಉಳಿಬೇಕು, ನೀವು ಸಾಯ್ಬೇಕಲ್ಲಿ. ಹೀಗಾಗಿ ಅವಳು ಅಮೃತ ಅಂತ ಕೂಗಿದ ತಕ್ಷಣ ಇವಳು ತೋಮ್ದ ತೋಮ್ದ ಈ ಓಲ್ವೋ ಬಸ್ಗಳು ಟರ್ನ್ ಆಗೋ ತರ ಟರ್ನ್ ಆಗ್ತವೆ. ಇಡೀ ಬಾಡಿನ ಹೊರಡಿಸಿ ಆ ಕಡೆ ನೋಡಲ್ಲ. ಅದಕ್ಕೆ ಗಂಡಸರು ಫಾಸ್ಟ್, ಏನೇ ಇರಲಿ ಬೇಗ ಬೇಗ ತಿನ್ನೋದು, ಬೇಗ ಬೇಗ ಮಲಗೋದು. ಗಂಡಸರು ತುಂಬಾ ಅವಸರ ನೋಡ್ರಿ, ಸ್ವಭಾವ ಅಂದ್ರೆ ಬೇಗ ಹೊರಗಡೆ ಹೋದ್ರು ಸಾಕು ಅಂತವ್ರು. ನಮ್ಮ ಕಾಲಕ್ಕೆ ಇಲ್ಲೆಲ್ಲ ಎಲ್ಲ ಗಂಡು ಹುಡುಗ ಹುಡುಗಿ ಜೊತೆ ಅಡ್ಡಾಡೋದು ನೋಡಿದೆ. ಇಲ್ಲೆಲ್ಲ ನಮ್ಮ ವೇಸ್ಟ್ಗಳು ನೋಡಿದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡೋದು. ಏನು ಈ ವಯಸ್ಸಿಗೆ ಗಂಡು ಹೆಣ್ಣು ಜೊತೆಗೆ ಅಡ್ಡಾಡ್ತಾರೆ. ಕನಿಷ್ಠ ಗಂಡು ಹೆಣ್ಣು ಜೊತೆಗೆ ಅಡ್ಡಾಡ್ಬೇಕಾದ್ರೆ ಇವಳಿಗೊಂದು 30 ಒಂದು 45 ಆಗಿರ್ಬೇಕು. ನಮ್ಮಲ್ಲಿ ಅಂತರ್ಪಟ ಅಂತ ಹಿಡಿತಾರೆ. ಅವತ್ತೇ ಹೆಣ್ಣು ಗಂಡು ನೋಡ್ತಿತ್ತು ಅಂತ. ಇವತ್ತು ಅಂತರನೂ ಇಲ್ಲ, ಪಟನೂ ಇಲ್ಲ. ಇಬ್ರು ಪಟವಾಗಿ ಮೇಲೆ ಹಾರಾಡ್ತಿರ್ತಾರೆ. ನಮ್ಮ ಮೇಷ್ಟ್ರು ಶಾಲೆಯ ದಿನಗಳಲ್ಲಿ ಒಂದು ಪ್ರಯೋಗ ಮಾಡೋದು, ಲವ್ ಅಂತ ಬೀಳ್ಬೇಡ್ರು, ಲವ್ ಲಿಗಾಡ ಇವೆಲ್ಲ ಬೇಡ, ಮಾಡಿದ್ರು. ಮೊದಲು ಅನ್ನ ಸಂಪಾದಿಸ್ಬೇಕು, ನೌಕರಿ ಸಂಪಾದಿಸಿದ್ರೆ ಹುಡುಗಿರು ತಾವೇ ಬರ್ತಾರೆ. ಜಾಬ್ ಇದೆ ಅಂತ ಗೊತ್ತಾಗಿದ್ರೆ US ಹೇಳಿದಂತೂ ಕ್ಯೂ ನಿಲ್ತಾರೆ. ಮೊದಲು ವಿದ್ಯೆ ಕಲೀರಿ, ಮೊದಲು ಓದ್ರಿ. ಆದರೂ ಕೆಲವರು ಲವ್ ಮಾಡೋದು, ಅದಕ್ಕೆ ಬುದ್ಧಿ ಬರಲ್ಲ ಅಂತೇಳಿ ಮೇಷ್ಟ್ರು ಒಂದು ಪ್ರಯೋಗ ಮಾಡೋದು. ಇಲಿ ಬೋ ಅಂತಂದ್ರು. ಇಲಿ ಬೋ ಅಂತಂದು ಒಂದು ಕಡೆ ಹೆಣ್ಣಿಲಿನ ಕಟ್ಟಿದ್ರು. ಒಳಗಡೆ ಒಂದು ಸೆಕ್ಷನ್ ಮಾಡಿ ಒಂದು ಹೆಣ್ಣಿಲಿ, ಹೊರಗಡೆ ಗಂಡಿಲಿನ ಬಿಟ್ಟರು, ಒಳಗಡೆ ಒಡೆ ಕಟ್ಟಿದ್ರಪ್ಪ. ಡೋರ್ ಓಪನ್ ಮಾಡಿದ್ರು, ಗಂಡಿಲಿನ ಒಳಗಡೆ ಬಿಟ್ಟರು. ಗಂಡಿಲಿ ಸರ್ರಂತ ಒಳಗೋಯ್ತು. ಹೆಣ್ಣಿಲಿ ಕಡೆ ನೋಡಲೇ ಇಲ್ಲ, ಟಕ್ಕಂತ ಒಡೆನೇ ತಿಂತು, ಕಸಕಸ ಅಂತ ತಿಂತು. ತಿರ್ಗಾ 15 ನಿಮಿಷ ಬಿಟ್ಟು ಇಡ್ಲಿ ಕಟ್ಟಿದ್ರು, ತಿರ್ಗಾ ಇಲಿ ಬಿಟ್ಟು. ಗಂಡಿಲಿ ಹೆಣ್ಣಿನ ಕಡೆ ನೋಡಲೇ ಇಲ್ಲ, ಹೋಯ್ತು ಕಸಕಸ ಅಂತ ಇಡ್ಲಿ ತಿಂತು ಹೊರಗಡೆ. ಮಿರ್ಚಿ ಕಟ್ಟಿದ್ರು 15 ನಿಮಿಷ, ಹೋಯ್ತು ಮಿರ್ಚಿ. ಒಂದು 5-6 ಸಾರಿ ಬೇರೆ ಬೇರೆ ಫುಡ್ ಕಟ್ಟಿದ್ರು, ಬರೀ ಹೋಯ್ತು. ಆ ಫುಡ್ ತಿಂತು ಹೊರಗಡೆ ಬಂತು ಇಲಿ. ವೇಸ್ಟ್ ಹೇಳಿದ್ರು, ನೋಡಿದ್ರೆ ಆ ಬಡ್ಡಿ ಮಕ್ಕಳೇ, ಇಲಿ ಒಂದು ಸಾಮಾನ್ಯ ಸಣ್ಣ ಪ್ರಾಣಿ, ಅದು ಕೂಡ ಹೆಣ್ಣಿನ ಕಡೆ ನೋಡಲ್ಲ, ಹೊಟ್ಟೆ ತುಂಬಿಸ್ಕೊಳ್ತದೆ. ಮತ್ತೆ ನೀವು ಇದ್ದೀರಾ 8 ವರ್ಷಕ್ಕಿಂತ ಲವ್, ಮದುವೆ, ಮಕ್ಕಳು ಅಂತ ಕನಸು ಕಾಣ್ತೀರಾ. ಮೊದಲು ಉದ್ಯೋಗ, ಮೊದಲು ವಿದ್ಯೆ. ಎನಿ ಕ್ವಶನ್ ಅಂತ ಕೇಳಿದ್ರು. ಎಲ್ಲರೂ ಹೌದು ಸರ್, ಕರೆಕ್ಟ್ ಸರ್, ಓದ್ಬೇಕು ಸರ್, ಮೊದಲು ಫುಡ್ಡು ಸರ್, ಆಮೇಲೆ ಹೆಣ್ಣು ಸರ್. ಆದರೆ ಸಿದ್ಲಿಂಗ್ ಅಂತ ನನಗೆ ಕೇಳಿದೆ. ಅವನು ಎದ್ದು ನಿಂತ ಹೇಳಿದ, ಸರ್
ನೀವು ಬರೀ ಫುಡ್ ಚೇಂಜ್ ಮಾಡ್ತಾ ಇದ್ದೀರಾ, ಒಂದ್ಸರಿ ಹೆಣ್ಣಿಲಿ ಚೇಂಜ್ ಮಾಡಿ. ನನಗನ್ಸುತ್ತೆ ಇದು ಒಳಗಡೆ ಬಂದು ಕಚಕಚ ಅಂತ ತಿಂದು ಹೋಗೋದು ನೋಡಿದ್ರೆ ಮೋಸ್ಟ್ಲಿ ಅದೊಂದು ಹೆಂಡ್ತಿನೇ ಇರ್ಬೇಕು. ಯಾಕಂದ್ರೆ ಯಾವ ಗಂಡಸು ಮನೆ ಬಂದು ಊಟ ಮಾಡೋದಕ್ಕೆ ಮಾತ್ರ ಮನೆಗೆ ಬರ್ತಾನೋ ಅವ್ನು ಹೆಂಡ್ತಿನ ಚೇಂಜ್ ಮಾಡ್ಬೇಕು ಅನ್ನೋ ಇದು ಕಾಮನ್ ಸೆನ್ಸ್. ಅದಕ್ಕೆ ನಾಲೆಡ್ಜೇ ಬೇರೆ, ಕಾಮನ್ ಸೆನ್ಸೇ ಬೇರೆ. ಶಾಲೆಗಳಲ್ಲಿ ನಾವು ಕಲಿಯೋದು ನಾಲೆಡ್ಜ್, ಜನರ ಮಧ್ಯೆ ನಾವು ಕಲಿಯೋದು ಕಾಮನ್ ಸೆನ್ಸ್. ಇದನ್ನ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳಲ್ಲಿ ಬಹಳ ಚೆನ್ನಾಗಿ ಕಲಿಸ್ತಾರೆ ಭಾರತದಲ್ಲಿ. ಇಲ್ಲಿ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದೋರು ಯಾರಾದ್ರು ಇದ್ದೀರಾ? ನಿಮ್ಮ ಪ್ರೈಮರಿ ವೆರಿ ಗುಡ್, ಬಹಳ ಜನ ವೆರಿ ಗುಡ್. ನಾನು ಇವತ್ತಿಗೂ ಕರ್ನಾಟಕದಲ್ಲಿ ಈ ನಮ್ಮ ಹಾಸ್ಯಗಳು ಖ್ಯಾತಿಯಾಗಿರೋ ಕಾರಣ ಇದೆ. ಕನ್ನಡನ ಮಾತೃಭಾಷೆಯಲ್ಲಿ ಶಾಲೆ ಕಲೀರಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಮಾತೃಭಾಷೆಯ ಶಾಲೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರ್ತದೆ. ಕೇಳೋದಕ್ಕೆಲ್ಲ ಧೈರ್ಯವಾಗಿ ಉತ್ತರ ಕೊಡ್ತಾರೆ ಮಕ್ಕಳು, ಯಾಕೆ ತಿಳಿದಿರ್ತದೆ ಆ ಭಾಷೆ. ನಮ್ಗೆ ಇಂಗ್ಲೀಷು ಗಣಿತ, ನಾವು ಬೆಳಗ್ಗೆ ಚಿತ್ರರಂಜನ ಜೊತೆ ಅದೇ ಮಾತಾಡಿದ್ವಿ. ಅವ್ರಿಗೂ ಇಂಗ್ಲೀಷು ಗಣಿತ ಅಂದ್ರೆ ಅಲರ್ಜಿ ಅಂತ, ಆದ್ರೂ ಡಾಕ್ಟರ್ ಆಗಿದ್ದಾರೆ ನೋಡ್ರಿ. ಅದೇ ಆ ಆತ್ಮವಿಶ್ವಾಸ. ನನಗೆ ಗಣಿತ ಅಂದ್ರೆ ಕೆಟ್ಟ ತಲೆನೋವು, ಇಂಗ್ಲೀಷ್ ಅಂತೂ ಈಗಲೂ ಅಷ್ಟಕ್ಕಷ್ಟೇ. ಆದ್ರೂ UK ಬಂದಿದ್ದೀನಿ, 9 ದೇಶ ಅಡ್ಡಾಡಿದ್ದೀನಿ. ಧೈರ್ಯ, ಬೇರೆ ಏನೂ ಇಲ್ಲ. ಈ ಓದ್ದವ್ರೆ ಅನ್ಸ್ಕೊಳ್ಳೋದು. ನಾಲೆಡ್ಜ್ ಜಾಸ್ತಿ ಇತ್ತು ಅಂದ್ರೆ ಭಯ. ಅಲ್ಲಿ ಡಾರ್ಕ್ ಇದೆ, ಡಾರ್ಕ್ ಇದ್ಮೇಲೆ ಒಳಗಡೆ ಗೋಸ್ಟ್ ಇರ್ಬೇಕು, ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ಇವನು ಓದೋನ ಬಡ್ಡಿ ಮಗನ ಈ ಕತ್ಲು ಹಗಲು ಬೆಳಕಿತ್ತಿಲ್ಲ ಹೋಗ್ಬಿಡ್ತಾನ. ಅವ್ರು ಅನ್ಸಲ್ಲ ಆತ್ಮವಿಶ್ವಾಸ ಅಂದ್ರೆ ಬಂಡ್ರಿ ಧೈರ್ಯ ಜಾಸ್ತಿ ಅಂತ. ಅದಕ್ಕೆ ಜ್ಞಾನ ಅಡ್ಡಿ, ಅನೇಕ ಸಂಶೋಧನೆಗಳಿಗೆ ಜ್ಞಾನ ಅಡ್ಡಿ ಆಗ್ತದೆ. ಆದರೆ ಧೈರ್ಯಶಾಲಿ ನುಗ್ಗಿಬಿಡ್ತಾನೆ. ಇಂಗ್ಲಿಷ್ ಮೀಡಿಯಂ ಮಕ್ಕಳನ್ನ ನೀವು ಮಾತಾಡ್ಸಿ ಇಲ್ಲ, ನೀವು ಅದೇ ನಾನು ಭಾರತ ವಿಷಯ ಹೇಳ್ತೀನಿ, ತುಂಬ ಭಯ ಅವಕ್ಕೆ. ಏನೇ ಕೇಳಿ ನೀವು ಒಂಥರ ಇಂಡಿಯಾ ಐಡಿ ಅಂತ ಹೇಳ್ತಾರೆ. ನಿಮ್ಮ ಜೊತೆನೇ ಕೈ ಹಿಡ್ಕೊಂಬಂದು ಪಕ್ಕದಲ್ಲೇ ಕೂತ್ಕೊತವೆ. ಬಾತ್ರೂಮ್ಗೂ ಇವ್ರು ಹೇಳ್ಬಿಡ್ತಾರೆ, ಈ ಬಾತ್ರೂಮ್ಗೆ ಒಬ್ಬನೇ ಹೋಗ್ಬಾರ್ದು, ರಾತ್ರಿ ನಾನು ಎಬ್ಬಿಸ್ಬೇಕು. 8ನೇ ಕ್ಲಾಸ್ ಓದ್ತಿರ್ತಾನೆ, ಅವನ್ನ ಬಾತ್ರೂಮ್ಗೆ ಎಬ್ಬಿಸು ಅಂತ ಹೇಳ್ತಾರೆ. ಅದೇ ಅಭ್ಯಾಸ ಅವನಿಗೆ. ಆಯ್ತು, ಅವನಿಗೆ ರಾತ್ರಿ 12 ಗಂಟೆಗೆ ಮಮ್ಮಿ ನನ್ನ ಬಾತ್ರೂಮ್, ಅವಳು ಬಂದು ಇಡೀ ಮನೆ ಲೈಟ್ ಹಾಕ್ತಾಳೆ. ಇಡೀ ಮನೆ ಲೈಟ್ ಹಾಕಿ, ಬಾತ್ರೂಮ್ ಲೈಟ್ ಹಾಕಿ ಅವ್ನು ಟೀ ಅಂತ ನಿಲ್ಲೋವರೆಗೂ ನಿಂತು, ಆಮೇಲೆ ಮತ್ತೆ ಅವ್ನು ಹಾಸಿಗೆ ಮೇಲೆ ಮಲಗಿಸಿ ಹೊದಿಸಿ ಮಲಗಿದ್ರೆ ಮಕ್ಕಳು ಬೆಳೆಯಲ್ಲ. ನಮ್ಮ ಕಾಲಕ್ಕೆ ನಾವು ಯಾವಾಗ ಹುಟ್ಟಿದ್ಯೋ ಗೊತ್ತಿಲ್ಲ, ಯಾವಾಗ ಬೆಳೆದು. ನಮ್ಮ ತಾಯಿ ಅಂದ್ರೆ ಎಷ್ಟು ಫ್ರೀಯಾಗಿ ಬಿಡ್ತಿದ್ರು ನಮ್ಮನ್ನ. ನೋಡಿ, ನಿಮ್ಮ ಮಕ್ಕಳು ಮೋಸ್ಟ್ಲಿ ಇವತ್ತಿಷ್ಟು ಗಲಾಟೆ ಮಾಡಿ ದ್ವಾತ ದೊಡ್ಡಾಡ್ತಿರೋ ಕಾರಣ ಇವತ್ತೇ ನೀವು ಫ್ರೀ ಬಿಟ್ಟಿದ್ದೀರ ಅವ್ರನ್ನ. ದಿನ ನೀವು ಬಿಟ್ಟಿದ್ರಿ, ಅವ್ರು ಗಲಾಟೆ ಮಾಡ್ತೀರಿ. ಅವ್ರಿಗೆ ಏನಿದು ವಿಶೇಷ, ನಮ್ಮಪ್ಪ ಅಮ್ಮ ಸುಮ್ಮನೆ ಕೂತಿರ ಯಾಕೆ ಅಂತ ಬಂದು ಕೊಡೋರು. ನೀವು ಅವ್ರಿಗೆ ಬಿಡಲ್ಲ ಅಂತ ಬಿಟ್ಟು ದಿವಸನೇ ಎಂಜಾಯ್ ಮಾಡಿಬಿಡ್ತಾವ. ತಿರ್ಗಾ ಮತ್ತೆ ಯಾವತ್ತೋ ಕನ್ನಡ ಕಾರ್ಯಕ್ರಮ, ಮತ್ತೆ ಯಾವತ್ತು ಅಂತ ಹೇಳಿ ನೋಡಿ ಹಾಗಾಟ. ಕೆಲವು ಮಕ್ಕಳು ಇಲ್ಲಿ ಕಾರಿಡಾರಲ್ಲಿ ಬಿದ್ದು ಹೊರಳಾಡ್ತಿದ್ದಾರೆ. ನಾನು ಏನಾಗಿದೆ ಅಂದ್ರೆ ಪಾಪ ಅವನ ಆಟ ಅದು. ನೋಡಿ ಅವನು ಆ ಥರ ಬಿದ್ದು ಒಳ್ಳಾಡೋದು ಎಷ್ಟು ದಿವಸದಿಂದ ಕನಸು ಕಾಣ್ತಿದ್ನು. ದಯವಿಟ್ಟು ಮಕ್ಕಳ ಆ ಥರ ಬಿಡಿ. ಮಲಗೋದಕ್ಕೆ ಹಾಸಿದ್ರೆ ನಾವು ಕತ್ತಿ ಬೂದೆ ಉಳ್ಳಾಡ್ತಿದ್ವಿ. ಅದೇನೋ ಆನಂದ ಮಕ್ಕಳಿಗೆ ಉಳ್ಳಾಡೋದು, ಪಲ್ಟಿ ಹೊಡಿಯೋದು. ಓ ಡೋಂಟ್ ಪಲ್ಟಿ, ನೋ ಪಲ್ಟಿ ಮಕ್ಕಳು ಕೆಮ್ತವೆ, ಸೀನ್ತವೆ. ಓ ಯಾವಾಗೆಲ್ಲ ನೀವು ಕಲಿ ಓ ಡೋಂಟ್ ಅವ್ರ ಕೆಮ್ಮು. ಇದು ಎಲ್ಲದಕ್ಕೂ ಅನ್ವಯಿಸ್ತೇವೆ. ನೀವು ಯಾವ್ದು ರಿಸ್ಟ್ರಿಕ್ಷನ್ ಮಾಡ್ತಿರೋ ಆ ರಿಸ್ಟ್ರಿಕ್ಷನ್ ಒಂದಿನ ಫ್ರೀ ಆಗೋದು ಕಾಯ್ತಿರ್ತಾನೆ. ಅವತ್ತು ಹುಚ್ಚ ಹರಿದು ಬಿಡ್ತಾನೆ. ಅದಕ್ಕೆ ದಯವಿಟ್ಟು ಮಕ್ಕಳು ಏನು ತುಂಟಾಟ ಮಾಡೋದಕ್ಕೆ ಬಿಡಬೇಕು. ಓ ಡೋಂಟ್ ಟಚ್, ಬೇಡ, ಓ ಅವ್ರು ಮಾತಾಡ್ಸ್ಬೇಡ, ಗೆಟಿಂಗ್ ಬರೀ ಗೆಟಿನ್ ಗೆಟ್ ಔಟ್ ಅನ್ನೋದೇ ಇಲ್ಲ ಮಕ್ಕಳಿಗೆ. ಗೆಟ್ ಔಟ್ ಅಂದ್ರೆ ಮಕ್ಕಳು ಬೆಳಿತಾವೆ. ನಮಗೆಲ್ಲ ತಂದೆ ತಾಯಿ ಅಂದ್ರೆ ಗೆಟ್ ಔಟ್ ಅನ್ನೋದ್ರಿಂದ ನಾವು ಇಷ್ಟು ದೊಡ್ಡವರು. ಯಾವ ಕಣ್ಮರೆಯಾಗಿ ಎಲ್ಲಾದ್ರೂ ಹೋಗ್ರು ಅಂತೀವಿ. ನಮ್ಮ ಆನಂದ್ ಗಿರಿಂದೆಲ್ಲ ಇದು ಆನಂದ್ ಚಿತ್ರರಂಜನೆಲ್ಲ ನಾವು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಇಡೀ ಉತ್ತರ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಇವತ್ತು ಬಹಳ ರೆಸ್ಟ್ರಿಕ್ಷನ್ಸ್ ಮಕ್ಕಳಿಗೆ. ಅದರಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಅಂತ ಅವೇ ಹೋಗೋದು. ಹೋಮ್ವರ್ಕ್ ಮಮ್ಮಿ, ಬೆಳಗ್ಗೆ ಹೋಮ್ವರ್ಕ್ ಸರ್ ನಮಗೆಲ್ಲ ಹೋಮ್ವರ್ಕ್ ಬರ್ಕೊಳ್ರೋ ಅಂತಿದ್ರು. ಎಲ್ಲರೂ ಹೇಳಿ ಸಾರ್ ಅಂತಿದ್ವಿ. ಅದ್ರ ಸಿದ್ಲಿಂಗ್ ಅನ್ನೋ ಹೋಮ್ವರ್ಕ್ ಬರ್ಕತ್ತೀವಿ. ಯಾಕೆ ಸರ್ ನಾನು ಮಠದಾಗಿದ್ದೀನಿ ಸರ್ ಅಂತಿದ್ದ. ನಾನು ಹೋಮ್ ಅಲ್ಲ, ನಾನು ಐ ಮೀನ್ ಮಠ.